ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತ ತ್ರಿಭುಜ MNP ಗೆ ಸರ್ವಸಮವಾಗಿರುವಂತಹ ತ್ರಿಭುಜ. ಸೊ ಇಲ್ಲಿ ಕೊಟ್ಟಿರುವಂತಹ ತ್ರಿಭುಜ ಯಾವುದು? MNP ತ್ರಿಭುಜ. ಓಕೆ, ಇದಕ್ಕೆ ಸರ್ವಸಮ ಆಗಿರುವಂತದ್ದು ಅಂದ್ರೆ ಕರಸ್ಪಾಂಡಿಂಗ್ ಸೈಡ್ ಈಕ್ವಲ್ ಇರಬೇಕು, ಕರಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇರಬೇಕು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ, MN ಬಾಹು 8 ಸೆಂಟಿಮೀಟರ್ ಇದೆ. ಸೊ ಇಲ್ಲೂ ಕೂಡ 8 ಸೆಂಟಿಮೀಟರ್ ಇದೆ. ಬಟ್ ಇಲ್ಲಿ ಇದರ ಪಕ್ಕದ ಬಾಹು ಅಂದ್ರೆ ಏನಾಯ್ತು, ಇದು NP 5 ಸೆಂಟಿಮೀಟರ್ ಇದೆ. ಬಟ್ ಇಲ್ಲಿ 5 ಸೆಂಟಿಮೀಟರ್ ಇರೋದು ಎದುರಿಗಿರುವಂತ ಬಾಹು ಆಗಿದೆ. ಸೊ ಇಲ್ಲೂ ಕೂಡ ಎದುರಿಗಿದೆ, ಇಲ್ಲೂ ಕೂಡ ಎದುರುಗಡೆ ಇದೆ. ಸೊ ಹಾಗಾದ್ರೆ ಈ 3 ಆಯ್ಕೆಗಳು ತಪ್ಪಾಗತ್ತೆ. ಸೊ ಈ ಆಯ್ಕೆಯನ್ನ ಗಮನಿಸಿದ್ರೆ ನೋಡಿ, MN ಮತ್ತು NP. ಸೊ 8 ಸೆಂಟಿಮೀಟರ್ 5 ಸೆಂಟಿಮೀಟರ್. ಸೊ ಇದರಿಂದ ಉಂಟಾಗಿರುವಂತಹ ಕೋನ 50 ಡಿಗ್ರಿ. ಸೊ ನೋಡಿ, MN NP, ಸೊ ಈ 2 ಬಾಹುಗಳಿಂದ ಉಂಟಾಗಿರುವಂತಹ ಕೋನ 50 ಡಿಗ್ರಿ ಇದೆ. ಸೊ ಹಾಗಾಗಿ ಇಲ್ಲಿ ದತ್ತ ತ್ರಿಭುಜ MNP ಗೆ ಸರ್ವಸಮವಾಗಿರುವ ತ್ರಿಭುಜ ಯಾವ್ದಾಗತ್ತೆ ಹೇಳಿ? A ಆಗತ್ತೆ ಅಲ್ವಾ? ಸೊ ಹಾಗಾಗಿ A ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.